ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ನೋಡ್ರಿ ಮಾಡಬೇಡ ಸರ್, ನಮ್ಮ ಮರ್ಯಾದಲ್ರಿ ನಮ್ಗೆ ವಿಡಿಯೋ ಮಾಡಲ್ಲ ಕೈ ನಮ್ಮ ಮರ್ಯಾದೆ ಕೊಡ್ತಾರಲ್ಲ ಇಷ್ಟೊತ್ತು ಸರ್ ಮನವಿ ತೊಗೊಳ್ದೆ ಅಲ್ಲೇ ರೀ, ಇಲ್ಲಿ ತೊಗೊಳಲ್ಲ ಮನವಿ, ಅಲ್ಲೇ ತೊಗೊಳ್ತಾರೆ ಮನವಿ. ನಮ್ಮ ಆಫೀಸರ್ ನಮ್ಗೆ ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ವಿಜಯಪುರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಸರ್ಕಾರ ವಿಧಾನಸಭೆಯವರು ವಿಷಯ ವಿದ್ಯಾರ್ಥಿಗಳಿಗೆ ದಾರಿ ತಪ್ಪಿಸುವುದಕ್ಕೆ ಮೂಲ ಕಾರಣೀಕರ್ತರಾದ ಅಧಿಕಾರಿಗಳಿಗೆ ಅಮಾನತುಗೊಳಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಈ ಮೂಲಕ ವಿನಂತಿಸಿಕೊಳ್ಳುವುದೆಂದರೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಮರಗೂರು ಮುರಾರ್ಜಿ ವಸತಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಧೂಮಪಾನ ಸೇವನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದನ್ನು ವೈರಲ್ ಆಗಿದ್ದು, ಮರಗೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನ ಹರಿಸದಿರುವುದು ವಿದ್ಯಾರ್ಥಿಗಳು ದಾರಿ ತಪ್ಪುವುದಕ್ಕೆ ಮೂಲ ಕಾರಣವಾಗಿದೆ. ಕೆಳ ಸಮುದಾಯದ ದಲಿತ ವರ್ಗಕ್ಕೆ ಸೇರಿರುವ ಹಾಗೂ ಎಲ್ಲ ಸಮುದಾಯದ ಬಡ ಮಕ್ಕಳು ವಸತಿ ಶಾಲೆಯಲ್ಲಿ ಓದುತ್ತಿರುತ್ತಾರೆ. ಅವರಿಗೆ ತಂದೆ ತಾಯಿಗಳ ಕಡೆಯಿಂದ ಅಥವಾ ಆಯಾ ಸಮುದಾಯದ ಕಾಲನಿ ಕಡೆಯಿಂದ ಸಂಸ್ಕಾರ ಸಿಗದೇ ಇರಬಹುದು. ತಮ್ಮ ವಸತಿ ಶಾಲೆ ಸಂಸ್ಕಾರ ಬಡ ಮಕ್ಕಳಿಗೆ ಸಿಕ್ಕಿದ್ದೇ ಆದರೆ ಒಳ್ಳೆಯ ಸಮಾಜ ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ. ಆದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆಯ ಸಂಸ್ಕಾರ, ನ್ಯಾಯ, ನೀತಿ ಮತ್ತು ಗುರುಗಳು ಇದ್ದರೆ ಅನ್ಯಾಯ, ಅಕ್ರಮ, ಅವ್ಯವಹಾರ, ಅನೈತಿಕ ಸಂಬಂಧಗಳು ನಡೆದು ಸರ್, ವಿಜಯಪುರ ಜಿಲ್ಲೆ ಚಡಚಣ ತಾಲೂಕು ಮರಗೂರ ಗ್ರಾಮದಲ್ಲಿರುವ ಮುರಾರ್ಜಿ ವಸತಿ ಮಾದರಿ ಶಾಲೆಯಲ್ಲಿ ವಿಡಿಯೋ ಸಾಕಷ್ಟು ವೈರಲ್ ಆಗಿ ಇಡೀ ಜಿಲ್ಲೆ ಜನತೆಗೆ ಒಂದು ಆಘಾತ ಆಗ್ಯದ ಅನ್ಬೋದು. ಯಾಕಂದರೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಕಲಿಯುವಂಥ ಮಕ್ಕಳನ್ನು ದುಶ್ಚಟಕ್ಕೆ ಒಂದು ದಾರಿ ಮಾಡಿ ಕೊಡುವಂಥ ಏನು ಶಿಕ್ಷಕರ ವರ್ಗ, ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅವರಲ್ಲಿ ಮಾನವೀಯತೆ ಮತ್ತು ಮನುಷ್ಯತ್ವ ರೈತಿಲ್ಲ ಅಂತ ನಮಗೆ ಇದು ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಮಕ್ಕಳಪ್ಪ ನಮ್ಮ ಮಕ್ಕಳಪ್ಪ ಅನ್ನುವಂಥ ಭಾವನೆ ಇಟ್ಕೊಂಡವ್ರು ಮಾತ್ರ ಶಿಕ್ಷಕರ ಆಗುವಂಥದ್ದು ಮತ್ತು ಗುರುಗಳಾಗುವಂಥದ್ದು. ಏನಾಗ್ತಾ ಇದೆ ಅಂದರೆ ಬರೀ ಎಲ್ಲರೂ ನೌಕರಿ ಸಿಗ್ತದಂದ್ರೆ ಹೋಗ್ಬಿಡೋದು ಅಲ್ಲಿ ಶಿಕ್ಷಣ ಇಲಾಖೆಗೆ, ದುಷ್ಟ ಜನಕ್ಕೆ ಬಲಿಯಾಗಿಬಿಡೋದು. ಅಂಥ ವ್ಯವಸ್ಥೆ ನಡಿಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಲಾಗಿ ಬರ್ತಾ ಇದ್ವಿ. ಯಾರು ತಪ್ಪಿಸ್ತಾ ಇರ್ತಾರೆ ಅವ್ರು ನೋಡಿ ಸಿಗರೇಟ್ ಸೇದೋದು, ಗುಟ್ಕಾ ಸೇದೋದು, ತಿನ್ನೋದು, ಅಲ್ಲಿ ಎಲ್ಲಿ ಬೇಕಾದ್ರೆ ಉಗುಳೋದು, ಅಂಥ ಸಂಸ್ಕಾರ ಕಲಿಸೋ ಸಲುವಾಗಿ ಅಲ್ಲಿ ವಸತಿ ಶಾಲೆಗೆ ಹಚ್ಚಿರ ಇಲ್ಲ ಮಕ್ಕಳಿಗೆ. ಎಷ್ಟೊತ್ತಂತ ಬಡವರು ಇದ್ದರೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ನಮ್ಮ ದೇಶದ ಆಸ್ತಿ ಆಗಬೇಕು, ನಮ್ಮನ್ನೆಲ್ಲ ಈ ಬಡತನದಿಂದ ಹೊರಗೆ ತರಬೇಕು ಅನ್ನೋಂಥ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಏನಾರು ಮಾಡಿ ಸರ್ಕಾರ ನಮ್ಮ ಬಡತನದಾಗಿದ್ದೀವಿ, ವಸತಿ ಶಾಲೆಯಿಂದ ಏನಾದರೂ ನಮ್ಮ ಮಕ್ಕಳ ಒಂದು ಉದ್ಧಾರ ಆಗ್ಬೋದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಕನಸು ಕಾಣಿ ಇಲ್ಲಿ ಶಾಲೆಗೆ ಹಚ್ಚಿರ್ತಾರೆ. ಇಲ್ಲಿ ಕಲಿಸುವಂಥ ಗುರುಗಳಾಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಆ ಒಂದು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿ ವಿದ್ಯಾಭ್ಯಾಸ ಮಾಡಿಸ್ತಿರ್ತಾರೆ. ಎಲ್ಲ ಮಕ್ಕಳು ನಮ್ಮ ಮಕ್ಕಳ ತಿಳ್ಕೊಳ್ಳೋಂಥ ಭಾವನೆನೇ ಇರಲಾರ್ದವರು ಅವರು ಮುಂದಿನ ದಿನಮಾನದ ಅಂಥ ಶಿಕ್ಷಕರು ಶಿಕ್ಷಣ ಇಲಾಖೆಗೆ ಬರಲೇಬಾರದು ಅನ್ನುವಂಥದ್ದು ಕೂಡ ಈ ನಮ್ಮ ಈ ಹೋರಾಟ ಸಮಿತಿ ವತಿಯಿಂದ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಅವ್ರನ್ನ ತಕ್ಷಣ ಯಾರು ಅವ್ರು ತಪ್ಪಿಸ್ತಾ ಇದ್ದಾರೆ ಅವ್ರನ್ನ ಅಧಿಕಾರಿಗಳ, ವಾರ್ಡನ್, ಪ್ರಿನ್ಸಿಪಲ್ ಅವ್ರನ್ನ ತಕ್ಷಣ ಅಮಾನತು ಮಾಡಬೇಕು ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಮತ್ತು ಈ ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ. 2-3 ತಿಂಗಳಿಂದ ಅಲ್ಲಿ ಸಿಗರೇಟ, ಬೀಡಿ, ಗುಟ್ಕಾ ಎಲ್ಲ ಸೇವನೆ ಮಾಡತ್ತಾರ. ಈ ಕುರಿತು ಅಧಿಕಾರಿಗಳು ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಕತ್ತಾರೆ ಇವರೇ ಶಿಕ್ಷಕರಿಗೆ ಕೂಡಿ. ಯಾಕಂದ್ರೆ ಇಲ್ಲಿ ತಾಲೂಕಾ ಅಧಿಕಾರಿಗಳನ್ನೂ ಗಮನ ಇಲ್ಲ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಗಮನ ಇಲ್ಲ. ಮತ್ತು ಜಿಲ್ಲಾಧಿಕಾರಿಗಳು ಹೋಗಿ ನೋಡ್ಬೇಕಲ್ಲ, ಜಂಗಳಿಗೊಮ್ಮೆ ಅಲ್ಲಿ ಯಾರು ಕಲಿತಾರಪ್ಪ, ದಲಿತರಿಗೆ ಕಲಿತಿರ್ತಾರೆ. ಆ
ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಮುಂದೆ ಬರ್ಬೇಕಂತೇಳಿ ಇಲ್ಲಿ ಹೋಗಿ ಮಕ್ಕಳನ್ನ ನಮ್ಮನ್ನು ದಲಿತ ಮಕ್ಕಳೆಲ್ಲ ಇಂಥ ದುಶ್ಚಟಕ್ಕೆ ದಾಸನಾಗಿ ಮಾಡಕತ್ತಾರ. ಅದು ನಾವು ಖಂಡಿಸ್ತೇವೆ. ಯಾಕಪ್ಪ ಅಂದ್ರೆ ಇವರು ಒಳ್ಳೆಯ ಶಿಕ್ಷಕರಾಗಿ ಮಕ್ಕಳನ್ನ ರೂಪಿಸ್ಬಿಟ್ಬಿಟ್ಟು ಇವರು ದುಶ್ಚಟಕ್ಕೆ ಸೇರಿಸಿ ಆ ಮಕ್ಕಳನ್ನ ಹಾಳು ಮಾಡಕತ್ತಾರ. ಇದು ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು. ಎಲ್ಲ ಸೌಲಭ್ಯ ಕೊಟ್ಟಂತ ಹೇಳ್ತದ, ಅಲ್ಲಿ ಏನಿದೆ ಬರೀ ಹುಡುಗರಿಗೆ ಕೆಡಿಸುವಂಥದ್ದು ಶಿಕ್ಷಕರನ್ನು ತುಂಬಿದಾರೆ. ಹಂಗಾಗಬಾರ್ದು. ಅದಕ್ಕೆ ಈ ಘಟನೆಗೆ ಯಾರು ಕಾರಣ ಅದಾರ ಅಧಿಕಾರಿಗಳು ತಕ್ಷಣ ಅಮಾನತುಗೊಳಿಸಬೇಕು. ಜಿಲ್ಲಾದವರಾಗಲಿ, ತಾಲೂಕಾಗಲಿ, ಶಾಲೆಯವರಾಗಲಿ. ಯಾಕಂದ್ರೆ ಅವ್ರನ್ನ ಅಮಾನತುಗೊಳಿಸಿ ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು. ಈ ಜಿಲ್ಲೆಯಲ್ಲಿ ಎಲ್ಲ ಮೊರಾರ್ಜಿ ವಸತಿಗಳಿಗೆ ಕನ್ನಡ ಶಿಕ್ಷಕರಿಲ್ಲ, ಇಂಗ್ಲೀಷ್ ಶಿಕ್ಷಕರಿಲ್ಲ. ಒಬ್ಬ ಪ್ರಿನ್ಸಿಪಾಲ್ ಚೊಟ್ಟಿಲ್ಲ ಆಟಾಡ್ತಾನೆ. ಅಲ್ಲಿ ಏನು ಮಾಡ್ಬೇಕು? ಅವ್ರಿಗೆ ಯಾರಿಗೆ ಹೇಳಬೇಕು? ಅವ್ನು ಹೇಳಿದೆವು ನಾವು. ಏನೂ ಇಲ್ಲ ಏನು ಅಂತಂದ್ರೆ 5-6 ವರ್ಷಗಟ್ಟಲೆ ಅಲ್ಲೇ ಇದ್ದಾರೆ. ಡಜಾ ಹೋಗದಾರ. ಇಲ್ಲಿ MLA ಹೇಳಿ, MP ಹೇಳಿ ಅಲ್ಲೇ ಇದ್ದಾರೆ. ಅದನ್ನೆಲ್ಲ ವರ್ಗಾವಣೆ ಮಾಡಿ ಒಂದು ಒಳ್ಳೆಯ ಶಿಕ್ಷಕರ ನೇಮಕಾತಿ ಮಾಡಿಸಿದೆ ಅಲ್ಲಿ ನ್ಯಾಯ ಕೊಡಿಸ್ಬೇಕಂತ ಮಾಡ್ತೇವೆ. ಇಲ್ಲಾಂದ್ರೆ ಕೊಡಲಿಲ್ಲ ಅಂದ್ರೆ ನಾವು ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಅಧಿಕಾರಿಗಳ ಅಮಾನತು ಮಾಡ್ಲಿಕ್ಕಂತ. ಮಲ್ಲಿಕಾರ್ಜುನ ಮಟ್ಟಿಗೆ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ. ಸುಭಾಷ್ ಚಂದ್ರ ಬೋಸ್ ರೈ ಸರ್. ಓಕೆ. ಈ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಯಪಡಿಸೋದಿಷ್ಟೇ. ಈ ಒಂದು ವಿಜಯಪುರ ಜಿಲ್ಲೆ ಇರತಕ್ಕಂಥ ವಸತಿ ಶಾಲೆಗಳು, ಮೊರಾರ್ಜಿ ವಸತಿ ಶಾಲೆಗಳು ಏನದಲ್ಲ, ಆ ಪ್ರತಿಯೊಂದು ಮೊರಾರ್ಜಿ ವಸತಿ ಶಾಲೆಗಳು ನಮ್ಮ ಸಂಘಟನೆಯಿಂದ ನಾವು ವಿಸಿಟ್ ಮಾಡ್ಲಿಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಅವ್ಯವಹಾರಗಳು ಅದು ತಾರಕಕ್ಕೆ ಇರಿದವು. ಹೆಂಗಂದ್ರೆ ಟೋಟಲಿ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಚಡ್ಚಣ್ ತಾಲೂಕಿನಲ್ಲಿ ಇರ್ತಕ್ಕಂಥ ಮರಗೂರು ಏನದಲ್ಲ ಒಂದು ಗ್ರಾಮ, ಅಲ್ಲಿ ಒಂದು ಮೊರಾರ್ಜಿ ವಸತಿ ಶಾಲೆ ಅದ. ವಸತಿ ಶಾಲೆಯಲ್ಲಿ ಏನಾಗಿದೆ, ಟೋಟಲಿ ಮಕ್ಕಳಿಗೆ ಏನಾಗಿತ್ತಲ್ಲ SC/ST ಇದ್ದವರು ತಮಗೆ ಕಲಿಸ್ಲಾಕ ಯೋಗ್ಯತೆ ಇರಂಗಿಲ್ಲ ಅನ್ನೋ ಉದ್ದೇಶಿಸಿಕೊಂಡು ಗೌರ್ಮೆಂಟ್ ಸವಲತ್ತು ಕೊಟ್ಟಿರ್ತದ. ಆ ಸವಲತ್ತು ಕೊಟ್ಟ ವಿಷಯ ಇಟ್ಕೊಂಡು ಅವ್ರಿಗೆ ಹಾಸ್ಟೆಲ್ಗೆ ಆಗಿರ್ತಾರೆ ಎಲ್ಲ ಮಕ್ಕಳಿಗೆ. ಅಲ್ಲಿ ಆ್ಯಕ್ಚುಲಿ ಇರ್ಬೇಕಂದ್ರೆ ಆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಮುಂದಿನಂಥ ಇದು ವ್ಯಾಸಂಗಕ್ಕೆ ಮಾಡ್ಲಾಕ ಅವ್ರಿಗೆ ಹಾಕಿರ್ತಾರ. ಅದನ್ನು ಇದು ದುರುಪಯೋಗ ಪಡಿಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು ಸಂಘಟನೆ ಮಾಡಿಕೊಂಡು ಗುಂಡಾಗಿರಿ ಮಾಡಿಕೊಂಡು ಆ ಏನು ಓದಿರ್ತಲ್ಲ ಆ ಅಭ್ಯಾಸ ಮಾಡ್ತಂಥ ವ್ಯಕ್ತಿಗಳಿಗೆ ಅಭ್ಯಾಸ ಮಾಡಕ್ಕೆ ಕೊಡಂಗಿಲ್ಲ. ಒಂದು 7-8 ಜನ ಏನಿರ್ತಾರಲ್ಲ ಅವರು ಟೋಟಲಿ ಬಿಡಿ ಸೇದೋದು, ಸಿಗರೇಟ್ ಸೇದೋದು, ಮಾವ ತಿನ್ನೋದು, ಆಮೇಲೆ ಅಹಿತಕರ ಘಟನೆಗಳು ಮಾಡೋದು, ಏನೋ ಅಶ್ಲೀಲ ಇದು ನೋಡೋದು, ವಿಡಿಯೋಗಳು ನೋಡೋದು. ಅವ್ರ ಸಂಘಟನೆಯಲ್ಲಿ ಇವರು ಭಾಗಿಯಾಗಲಿಕ್ಕೆ ಓದುವಂಥ ಹುಡುಗರಿಗೆ ಅವ್ರಿಗೆ ಮ್ಯಾಲೆ ಕೂತು ಹೊಡಿಯೋದು, ಆಮೇಲೆ ದೌರ್ಜನ್ಯ ಕೊಡೋದು. ಆಮೇಲೆ ಏನದ ಟೋಟಲಿ ಏನದಲ್ಲ ಅಲ್ಲಿ ಅಭ್ಯಾಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಈ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಏನೋ ವಸತಿ ಶಾಲೆಗಳಲ್ಲಿ ವಾರ್ಡನ್ ಅದಾರೋ ಬಿಟ್ಟಾರೆ ನಮ್ಗೆ ತಿಳಿತಾ ಇಲ್ಲ. ಪ್ರತಿಯೊಂದು ನಾವು ವಿಸಿಟ್ ಮಾಡೋಕೆ ಏನಾಗೈತೆ ಇಲ್ಲಿ ಅವ್ಯವಹಾರ ಇಷ್ಟ ಅದಲ್ಲ. ಆ್ಯಕ್ಚುಲಿ ಸಮಾಜ ಕಲ್ಯಾಣದಿಂದ ನಡೀತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣದಿಂದ ನಡೀತಕ್ಕಂಥ ಇವು ಏನು ಹಾಸ್ಟೆಲ್ಗಳ ಮೊರಾರ್ಜಿ, ಅಲ್ಲಿ ಪ್ರತಿಯೊಂದು ಮೊರಾರ್ಜಿ ವಸತಿ ಶಾಲೆಗೆ ಒಬ್ಬ ವಾರ್ಡನ್ ಇರ್ತಾನೆ. ಆಮೇಲೆ ಸಹ ವಾರ್ಡನ್ ಇರ್ತಾರೆ. ಅವರೆಲ್ಲ ಟೋಟಲಿ ಏನಲ್ಲಿ ಆ ಗೌರ್ಮೆಂಟ್ದಿಂದ ಏನು ಮಾಡಿರ್ತಾರೆ, ಅವ್ರಿಗೆಲ್ಲ ಇರ್ಲಕ್ಕೆ ಅನುಕೂಲ ಮಾಡಿರ್ತಾರೆ, ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಆಮೇಲೆ ಏನು ಪ್ರತಿಯೊಂದು ನಾವು ಜೀವನಕ್ಕೆ ಏನು ಉಪಯೋಗ ಎಲ್ಲನೂ ಕೊಟ್ಟಿರ್ತಾರೆ ಅವ್ರು ಗೌರ್ಮೆಂಟ್ದವ್ರು ಅಲ್ಲಿ. ಬಟ್ ಅವ್ರು ಏನು ಮಾಡಿರ್ತಾರೆ, ಬಿಜಾಪುರದಲ್ಲಿ ಮನೆ ಮಾಡಿರ್ತಾರಲ್ಲ ವಾರ್ಡನ್ಗಳು. ಅಲ್ಲಿ ವಿಜಯಪುರದಲ್ಲಿ ಏನೋ ತಮ್ಮ ಏನೋ ಕಾಟಾಚಾರಕ್ಕೆ ಅಲ್ಲಿ ಹೋಗ್ತಾರೆ, ಒಂದು ನಿರ್ದುಬಿಟ್ಟು ಹಜಾರ ಹಾಕೊಂಡ್ಬಿಟ್ಟು ಬಂದು ಇಲ್ಲಿ ವಿಜಯಪುರದಾಗ ತಮ್ಮ ಮಕ್ಕಳು ಶಾಲೆ ಆಮೇಲೆ ಮಾಡ್ಕೊಂಡು ತಮ್ಮ ಹೆಂಡ್ರ ಮಕ್ಕಳ ಜೊತೆ ಇರ್ತಾರೆ. ಆ ಏನೋ ಮಕ್ಕಳಲ್ಲಿ ಬಿಟ್ಟಿರ್ತಾರಲ್ಲ ಹಾಸ್ಟೆಲ್ನಲ್ಲಿ ಅವ್ರು ನೋಡೋರೇ ಇರಲ್ಲ. ಆ ಉದ್ದೇಶ ಇಟ್ಕೊಂಡು ಇವೆಲ್ಲ ಅವ್ಯಾರ ಹೋಗ್ತಾವೆ ಹುಡುಗರು. ಆ ಉದ್ದೇಶ ಇಟ್ಕೊಂಡು ಏನಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದಿಷ್ಟೇ, ಈ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಇರ್ತಾರೆ ನೀವು ಮನವಿ ಮಾಡಬೇಕು, ಆಗ್ರಹ ಮಾಡಬೇಕು, ಆ್ಯಕ್ಚುಲಿ ಇಲ್ಲ ಆದೇಶ ಮಾಡಬೇಕು. ಆ್ಯಕ್ಚುಲಿ ಏನದಲ್ಲ ಟೋಟಲಿ ಏನದಲ್ಲ ಎಲ್ಲ ವಾರ್ಡನ್ಗಳು ಇನ್ನು ಮುಂದೆ ಅಲ್ಲಿ ಹಾಸ್ಟೆಲ್ ಇರಬೇಕು. ಇಲ್ಲಾಂದ್ರೆ ಗೌರ್ಮೆಂಟ್ ಏನಂದ್ರೆ ಇದು ರೂಲ್ಸ್ ಎಲ್ಲ ಆ ಪ್ರಕಾರ ಇರಬೇಕು. ಇಲ್ಲಾಂದ್ರೆ ಅವರೆಲ್ಲ ಅಮಾನತು ಮಾಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದಾನೆ. ನಾ ಗಿರೀಶ್ ಕಲಘಟಗಿ, ಕನ್ನಡಿಗರ ಶಕ್ತಿ ಜಿಲ್ಲಾಧ್ಯಕ್ಷ.